ತೈಲ ಯುದ್ಧ ಆಯಿತು, ಇದೀಗ ಪರಮಾಣು ಯುದ್ಧ. ಇರಾನ್ನ ನತಾನ್ಜ್ ಅನ್ನು ಗುರಿಯಾಗಿಸಿಕೊಂಡು ನಿನ್ನೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಇವತ್ತು ಇಸ್ರೇಲ್ನ ಡಿಮೋನಾ ಪರಮಾಣು ಕೇಂದ್ರವನ್ನು ಇರಾನ್ ಗುರಿಯಾಗಿಸಿಕೊಂಡಿದೆ. ಇಸ್ರೇಲ್ನ ಡಿಮೋನಾ ನಗರದ ಮೇಲೆ ಕ್ಷಿಪಣಿಗಳ ಮೂಲಕ ದಾಳಿಯನ್ನು ಮಾಡುವುದಕ್ಕೆ ಮುಂದಾಗಿದೆ. ಡಿಮೋನಾ ಪರಮಾಣು ಕೇಂದ್ರದ ಬಳಿ ಅತಿದೊಡ್ಡ ಸ್ಫೋಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಮಾಣು ಸಂಶೋಧನಾ ಕೇಂದ್ರಕ್ಕೆ ಹಾನಿಯಾಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಹಾನಿಯಾಗಿದ್ದೇ ಆದರೆ, ವಿಕಿರಣಗಳ ಸೋರಿಕೆ ಆಗಿದ್ದೇ ಆದರೆ ಅದು ದೇಶಗಳ ವಿನಾಶಕ್ಕೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಇದೆ. ಎರಡನೇ ವಿಶ್ವ ಯುದ್ಧದಲ್ಲಿ ಹಿರೋಶಿಮಾ ನಾಗಾಸಾಕಿಯಾದಲ್ಲಿ ಏನಾಯಿತು ಅನ್ನೋದನ್ನು ನೋಡಿದ್ವಿ. ಈ ರೀತಿಯ ಅಣುಬಾಂಬುಗಳ ಪ್ರಯೋಗವನ್ನು ನಿಯಂತ್ರಿಸೋದಕ್ಕೆ ಅಂತಲೇ ವಿಶ್ವಸಂಸ್ಥೆಯನ್ನು ನಿಯಂತ್ರಿಸಲಾಗಿದೆ. ಆದರೆ ವಿಶ್ವಸಂಸ್ಥೆ ಇದನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದೆ. ಬಟ್ ಏನು ಮಾಡುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಅಣುಸ್ಥಾವರಗಳು ಯಾವಾಗಲೂ ಕೂಡ ತುಂಬ ಆಳದಲ್ಲಿಯೇ ಇರುವಂತಹದ್ದು. 23ನೇ ದಿನಕ್ಕೆ ಕಾಲಿಟ್ಟಿದೆ ಎಪಿಕ್ ಫ್ಯೂರಿ. ಇರಾನ್ನ 8,000 ಪ್ರದೇಶಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದೆ. 130 ಇರಾನ್ ಯುದ್ಧ ನೌಕೆಗಳು, 100 ಜೆಟ್ಟುಗಳನ್ನು ನಾಶಪಡಿಸಲಾಗಿದೆ. ಅಮೆರಿಕ ಸೇನಾ ಮುಖ್ಯಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇರಾನ್ನ ದಾಳಿಗೆ ಪ್ರತಿ ದಾಳಿಯನ್ನು ಮುಂದುವರಿಸುವುದಾಗಿ ಅಮೆರಿಕ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಮೂಲಕ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸದ್ಯಕ್ಕೆ ಮುಗಿಯಲ್ಲ ಅನ್ನೋದನ್ನ ಅಮೆರಿಕ ಸೇನೆ ಹೇಳ್ತಾ ಇದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಫೆಬ್ರವರಿ 28ನೇ ತಾರೀಕು ಇರಾನ್ ಮೇಲೆ ಮುಗಿಬಿದ್ದುವು. ಆಯತುಲ್ಲಾ ಅಲಿ ಖಮೇನಿಯ ಹತ್ಯೆಯ ಮೂಲಕ ಯುದ್ಧ ಶುರುವಾಯಿತು. ಇವತ್ತು 23ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧದ ತೀವ್ರತೆ ತಗ್ತಾ ಇಲ್ಲ. ಇದರ ನಡುವೆ ಮತ್ತೊಮ್ಮೆ ಅಮೆರಿಕದ ಸೇನೆಯ ಶಕ್ತಿ ಏನು ಅನ್ನೋದನ್ನ ಅಮೆರಿಕದ ಸೇನಾಧಿಕಾರಿಗಳು ವಿಡಿಯೋಗಳ ಮೂಲಕ ತೋರಿಸಿಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಯಾವುದೇ ದೇಶಗಳ ನಡುವೆ ಯುದ್ಧವಾದರೂ ಕೂಡ ಈ ರೀತಿಯ ಬೆಳವಣಿಗೆಗಳು ಸರ್ವೇ ಸಾಮಾನ್ಯ. ಈಗ ಅಮೆರಿಕ ಈ ವಿಡಿಯೋದ ಮೂಲಕ, ಈ ರೀತಿಯ ಪೋಸ್ಟ್ ಮಾಡುವ ಮೂಲಕ ತನ್ನ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅಂತ ಹೇಳಿ. ಪ್ರೇಮ್, ಖಂಡಿತ. ಯುದ್ಧ ಇವತ್ತಿಗೆ ಶುರುವಾಗಿ 23 ದಿನಗಳಾಗಿದೆ. 23 ದಿನಗಳಲ್ಲಿ ಇದುವರೆಗೂ ಆಗಿರುವಂಥ ಬೆಳವಣಿಗೆಗಳೇನು, ಅಮೆರಿಕ ಸೇನೆ ಯಾವುದೆಲ್ಲ ಒಡೆದುರುಳಿಸಿದೆ, ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದನ್ನು ಅಮೆರಿಕ ಸೇನೆಯ ಮುಖ್ಯಸ್ಥರು ಈ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಟ್ಟಿರುವಂಥದ್ದು. ಇರಾನ್ ಮೇಲೆ ದಾಳಿ ಮಾಡಿ ಇವತ್ತಿಗೆ 23 ದಿನ ಸುಮಾರು 8,000 ಪ್ರದೇಶಗಳು, ಇರಾನ್ನ 8,000 ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದೇವೆ. ಜೊತೆಗೆ 136 ನೌಕೆಗಳನ್ನು ನಾಶ ಪಡಿದ್ದೀವಿ ಅಂತೇಳಿ ಹೇಳ್ಕೊಳ್ತಾ ಇರುವಂಥದ್ದು. 100 ಜೆಟ್ಗಳನ್ನು ಮತ್ತು ಡ್ರೋನ್ ಉತ್ಪಾದನಾ ಘಟಕಗಳನ್ನು ಕೂಡ ನಾವು ನಾಶ ಮಾಡಿದ್ದೀವಿ ಅಂತೇಳಿ ಈಗಾಗಲೇ ಅವರು ಹೇಳ್ಕೊಂಡು ಉತ್ಪಾದನಾ ಘಟಕಗಳನ್ನು ನಾಶ ಮಾಡಿರೋದ್ರ ಬಗ್ಗೆ, ದಾಳಿ ಮಾಡಿರೋ ಬಗ್ಗೆನೂ ಕೂಡ ಒಂದಷ್ಟು ಪೋಸ್ಟ್ಗಳನ್ನು ಮೊದಲೇ ಹೇಗಿತ್ತು ನಂತರ ಹೇಗಿತ್ತು ಆ ಪೋಸ್ಟ್ಗಳನ್ನು ಕೂಡ ಅಮೆರಿಕ ಸೇನೆ ಪೋಸ್ಟ್ ಮಾಡುವಂಥ ಕೆಲಸ ಮಾಡ್ತಾ ಹೋಗ್ತಾ ಇದೆ. ದಾಳಿಗೆ ಪ್ರತಿ ದಾಳಿ ನಡೀತಾನೆ ಇರುತ್ತೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತಿಲ್ಲ ಅಂತೇಳಿ ಅಮೆರಿಕ ಸೇನೆಯ ಮುಖ್ಯಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಯುದ್ಧದಲ್ಲಿ ಇರಾನ್ನ 1,300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಹಲವಾರು ಪ್ರದೇಶಗಳು ಮತ್ತು ಸೇನಾ ನೆಲೆಗಳು ಕೂಡ ನಾಶ ಆಗಿರುವಂಥದ್ದು. ಅಮೆರಿಕಾಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗದೆ ಹೋದ್ರೂ ಕೂಡ 4 ಜನ ಸೈನಿಕರು, ಅಮೆರಿಕದ ಸೈನಿಕರು ಸಾವನ್ನಪ್ಪಿರುವಂಥದ್ದು, 100 ಜನರಿಗೆ ಗಾಯಗಳಾಗಿದೆ. ಆದರೆ ಇರಾನ್ನಲ್ಲಿ ಅತಿ ಹೆಚ್ಚು ಸಾವಾಗಿರುವಂಥದ್ದು, ಸಾವು ನೋವು ಮತ್ತು ಗಾಯಗಳಾಗಿರುವಂಥದ್ದು. ಈ ರೀತಿ ಅಮೆರಿಕ ಸೇನೆ 23 ದಿನಗಳು ಆಗಿರುವಂಥ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿಯನ್ನು ಪ್ರಪಂಚದ ಮುಂದೆ ಇಟ್ಟಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಮೆರಿಕ ಏನೇ ಹೇಳಲಿ, ಡೊನಾಲ್ಡ್ ಟ್ರಂಪ್ ಏನೇ ಹೇಳಲಿ, ಬಟ್ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ಅಂಕೆಗೂ ಮೀರಿ, ಅಂದಾಜಿಗೂ ಮೀರಿ ಪ್ರತಿದಾಳಿಯನ್ನು ಮಾಡ್ತಾ ಇರುವಂಥದ್ದು ಸ್ಪಷ್ಟ. ಬಟ್ ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಜಾಗತಿಕ ಮಟ್ಟದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಗುತ್ತೆ ಅನ್ನೋದೇ ಈಗ ಜಗತ್ತಿನ ಹಲವು ದೇಶಗಳಿಗಿರುವಂತಹ ಅತಿ ದೊಡ್ಡ ಆತಂಕ.